ಫ್ರೆಂಡ್ಸ್, ನಾನು ನಿಮ್ಮ ಸೋಲ್ಪ್ ಶೆಟ್ಟಿ. ಸೊ ಇವತ್ತು ನಾನು ಕೆಳಗೆಂದು ಬರ್ಬೇಕು ಬಾ ಫ್ರೆಂಡ್ಸ್, ನಾನು ನಿಮ್ಮ ಸೋಲ್ಪ್ ಶೆಟ್ಟಿ. ಸೊ ಇವತ್ತು ನಾನು ವರುಣ್ ಎಸ್ತವನ್ಸ್ ಅವರ ಮನೆಯಲ್ಲಿದ್ದೇನೆ. ಇಲ್ಲಿ ನೋಡಿ ಫೈನಲಿ ಸೊ ಬುಕ್ ಮಾಡಿ ಇವಾಗಲೇ ಸ್ಲಾಟ್ನ ಆಯ್ತೇನೋ ಎ ಸಿ ಹಾಕಿ ಮಲ್ಬೋದು ಮಾಡಿದೆ ಫ್ಲಿಪ್ಕಾರ್ಟ್ ವಚರ್ಗೆ ಅದ್ರಲ್ಲಿ ತಗೊಂಡದ್ದು. ಫ್ಲಿಪ್ಕಾರ್ಟಲ್ಲಿ ನೀ ಇಲ್ಲಿ ಲೋಕಲಲ್ಲಿ ಹಾಕ್ಸಿದ್ದಲ್ಲ? ಅಲ್ಲ ಫ್ಲಿಪ್ಕಾರ್ಟ್ ತಗೊಂಡು ಲೋಕಲಲ್ಲಿ 2000 ಹೇಳ್ತಾರೆ ಮಾರ ಅದಕ್ಕೆ. ಅದು ಫಿಟ್ ಮಾಡಿದ್ದಾರೆ? ನಾನೇ ಸಿಂಪಲ್ ಉಂಟು ಅದು. ಎಲ್ಲಿ ಮಾಡಿದಿ? ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಲ್ಲಿ ಯಾವ್ದಾದ್ರು ವೈರ್ ಸಿಕ್ಕಿಸ್ಬೇಕಂತ. ಅಣ್ಣ ಮತ್ತೆ ಇದು ವೈರ್ ಕಟ್ಟಿಂಗ್ ಅಂತ ಇಲ್ಲ ಅಲ್ಲ? ಕಟ್ಟಿಂಗ್ ಅಂತ ಇಲ್ಲ, ಅವರದು ಪ್ಲಗ್ ಇರ್ತದಲ್ಲ, ಒಂದು ಕಪ್ಲಿಂಗ್ ಇರ್ತದೆ ಈ ಥರ ಕಪ್ಲಿಂಗ್, ಅದನ್ನು ತೆಗೆದು ಅದಕ್ಕೆ ಜಾಯಿನ್ ಮಾಡಬೇಕಷ್ಟೆ. ನೀ ಎಂತೆಲ್ಲ ಮಾಡಿದ್ದಿ ಮರ. ನೋಡಿ ಗೈಸ್, ಒಂದು BSc ಕಂಪ್ಯೂಟರ್ ಸೈನ್ಸಿಂದ ಈ ಥರ ಮಟ್ಟಕ್ಕೆ ಗಾಡಿ ಆನ್ ಮಾಡಿದರೆ ಆಯಿತು. ನೋಡಿ ಈ ಥರ ತಿರುಗುತ್ತಾ ಇರ್ತದೆ. ಈಗ ಊಟಕ್ಕೆ ಹೋಗ್ತಾ ಇದ್ದೇವೆ ವರುಣ್ ಲೆಕ್ಕದ್ದು. ಸ್ಕೂಟಿ ಬರೋದಲ್ಲ, ನಿಮ್ದು AC ಲ್ಯಾಂಡಲ್ಲಿ ನಾನ್ ಸ್ಟಾರ್ಟ್ ಮಾಡುವ. ನಮ್ದು ಇವಾಗ ಏನಂದರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ನಮ್ಮ ಲೆಕ್ಕ ಬಿಟ್ಕೊಂಡಲ್ಲ, ನನಗೆ ಗೊತ್ತಿಲ್ಲ, ನೀನು ಹಾಕಿದ್ದೀಯಲ್ಲ. ನಾನು ಹಾಕಲಿಲ್ಲ, ನೀನು ಕೊಟ್ಟೆ ಮಾಡಿ ನೋಡುವ ಮತ್ತೆ ಇದ್ರೆ. ಇಂಥ ಡೆಡಿಕೇಶನ್ ವರ್ಕ್ ಮೇಲೆ. ಇನ್ಫೋಸಿಸ್ನಲ್ಲಿ ಎಂತ ಎಂಪ್ಲಾಯ್ ಆಫ್ ದ ಇಯರ್ ಮಿಸ್ಟರ್ ವರುಣ್ ಎಸ್ತವನ್ಸ್ ಜನರೇಷನ್. ಹರ್ಷ ಬೇಡಲ್ಲ, ಪೈಯಲ್ಲಿ ಇರ್ತದೆ ಕ್ಯಾಮರಾ. ಸೊ ಇವಾಗ ಶೋರೂಮಿಂದ ಹೊರಟಿದ್ದೇವೆ, ಎಲ್ಲ ಬುಕ್ಕಿಂಗ್ ಆಗಿದೆ. 5:15ಗೆ ರಿಟರ್ನ್ ಬರ್ತೇವೆ ಗಾಡಿ ಡೆಲಿವರಿ ತಗೊಂಡು ಹೋಗ್ಲಿಕ್ಕೆ. ವರುಣ ನಮಗೆ ಈಗ ಸಿಟಿ ಸೆಂಟರಲ್ಲಿ ರಿಲಯನ್ಸ್ ಇಲ್ಲ ಇರಬೇಕು. 1 kg ಕಡಿಮೆ ಆದ ನಾವು ಈಸಿ ತಗೊಳ್ಬೋದಿತ್ತು. DSLR ಕೇಳಿದರೆ 3rd ಫ್ಲೋರ್ ಅಂತ ಹೇಳಿ AC ಕಡೆ ಕರ್ಕೊಂಡು ಬಂದರು. ನಮಗೆ ಇಲ್ಲೂ ಕೂಡ DSLR ಸಿಗಲಿಲ್ಲ. ಸೊ ಉಡುಪಿಯಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಏನು ಮಾಡೋದು? ಸೋನಿ ಸೆಂಟರ್ ಕೂಡ ಇಲ್ಲ. ಅಲ್ಲೇ ಮೇಲೆ ಹಾಕ, ಅಲ್ಲಿ ಹಾಕ. ಇಲ್ಲಿ ಸಹ ಸಿಕ್ಕಲಿಲ್ಲ ರಿಲಯನ್ಸ್ ಡಿಜಿಟಲಲ್ಲಿ ಸೋನಿದು ಕ್ಯಾಮರಾನೇ ಇಲ್ಲ. ಅಲ್ಲಿರೋದು ಒಂದು ಕ್ಯಾನಾನ್ D1500, ಆಮೇಲೆ ನಿಕಾನಿದು ಒಂದು ಪೀಸ್ ಉಂಟು. ಅದು ಕೂಡ ಎಷ್ಟು 41,999. ಆನ್ಲೈನಲ್ಲಿ 35ಗೆ ಸಿಗ್ತದೆ. ನನ್ನ ಹತ್ರ ಇರೋದು ಮಾಡೆಲ್ ಕೂಡ ಅದೇ. ಎಲ್ಲಿ ಹೋಗುದು ಈಗ? ಕೆಲಸ ನಿಲ್ಬಾರ್ದು. ಕೆಲಸ ಮಾಡುವುದು ಮಾರೆ ವರುಣ್. ಇದೆಲ್ಲ ತೋರಿಸ್ಬೇಡ, ಕ್ಲೈಂಟ್ ಕಾನ್ಫಿಡೆನ್ಷಿಯಲ್ಸ್ ಏನೋ ಇಲ್ಲಿ ಬ್ಲಾಗಲ್ಲೆಲ್ಲ ತೋರಿಸಿ ಟರ್ಮಿನೇಟ್ ಮಾಡಿಸ್ಬೇಡ. ಅಂತ ಹ್ಯಾಕರ್ ಯಾರು ಇಲ್ಲ ನಮ್ಮ ಬ್ಲಾಗಲ್ಲಿ ನೋಡುವವರು. ಇದೆಯಲ್ಲ ಮಾರೆ, ನಿಂಗೆ ಎಷ್ಟು ಹೈಕ್ ಎಷ್ಟು ಕೊಟ್ಟಿದ್ದಾರೆ ಇಷ್ಟೆಲ್ಲ ಕೆಲಸ ಮಾಡ್ತೀಯಲ್ಲ? ಒಂದು ಔಟ್ಸ್ಟ್ಯಾಂಡಿಂಗ್ ರೇಟಿಂಗ್. ಔಟ್ಸ್ಟ್ಯಾಂಡಿಂಗ್. ಈ ಸಲ 100% ಹೈಕ್ ಸಿಕ್ಕಿದೆ. ಯಾರಿಗಾದರೂ ಕೊಡ್ತಾರಾ ಇನ್ಫೋಸಿಸಲ್ಲಿ? ಕೊಡ್ತಾರೆ. ಇವಾಗ ನಾವು ಹೊಂಡ ಶೋರೂಮ್ ಕಡೆ ಹೋಗ್ತಾ ಇದ್ದೇವೆ. ಸ್ಕೂಟಿ ಟೈಮ್ ಆಗಿದೆ ಡೆಲಿವರಿ ತಗೊಳ್ಳಿಕ್ಕೆ. ನಾನು ಮತ್ತು ವರುಣ್ ಎಸ್ತವನ್ಸ್ ಹೋಗ್ತಾ ಇದ್ದೇವೆ. ಗಾಡಿನ ಡೆಲಿವರಿ ತಗೊಳ್ತೇವೆ, ಅದಾದಮೇಲೆ ಮನೆಗೆ ಹೋಗ್ತೇವೆ. ಅಷ್ಟೇ, ಮುಗೀತು. ಇದೆಂತ ಮರ? ಇದ್ರೂ ಸಹ ಅದೇ ಕಲರ್ ನೋಡು. ಇಲ್ಲ ಅಣ್ಣ, ಹಾಗೇನಿಲ್ಲ. ಯಾರು ಹೇಳಿದ್ದು? ನೀನು ಇನ್ನೊಂದು ವೈಟ್ ಇದು, ಆಗ ವೈಟ್ ಇದು ಅಂತ ಹೇಳ್ತಿದ್ದೀರಾ? ನೋಡಿ ಗಾಯ್ಸ್, ಸ್ವರೂಪ್ is the owner of Honda Activa. ನಿನ್ನ ಕರ್ಮ ಮಾರೆ. 125 DLX. 125 ಅಲ್ಲ ಅದು ಅಣ್ಣ, 125 ಅಂತ ನೋಡಿದಾಗ ಆಯ್ತು ಅಲ್ಲಿ ಅಣ್ಣ. ಇದು ನಾರ್ಮಲ್ 110cc ಆ್ಯಕ್ಟಿವ್ 110 ಅಂತ ಉಂಟಲ್ಲ, 110 ಸಾರಿ 125 ಅದು.
110cc DLX ಇದು ಓನರ್ ಆಗಿದ್ದಾರೆ ಸ್ವರೂಪ್ ಶೆಟ್ಟಿ. ಇವತ್ತು ಬೆಳಿಗ್ಗೆ ಕಾಲ್ ಮಾಡಿ ಹೇಳಿದ್ರು ನನಗೆ ಸ್ಕೂಟಿ ಬುಕ್ ಮಾಡಬೇಕಂತ. ಇವತ್ತು ಬೆಳಿಗ್ಗೆ ಬಂದರು, ಸ್ಕೂಟಿ ಬುಕ್ ಮಾಡಿದ್ರು, ಸಂಜೆ ಡೆಲಿವರಿ ಅಷ್ಟೇ. ಇದು ಸ್ವರೂಪ್, ಇದು ತಾಕತ್ತು, ಇನ್ಫೋಸಿಸ್ ತಾಕತ್ತು. ನಾರಾಯಣ ಮೂರ್ತಿ ಅವ್ರು ಚೆಕ್ ಬರೆದು ಕೊಟ್ಬಿಟ್ರು, ಫುಲ್ ಕ್ಯಾಶ್ ಕೊಟ್ಬಿಟ್ಟಿದ್ದಾನೆ. ನಾನು ಹೇಳಿದೆ ಇನ್ಫೋಸಿಸ್ ಈಗ ಮ್ಯಾಂಗ್ಳೂರ್ ಬಂದೇ ಗಾಡಿ ಬೋರ್ ಬಂದಿದೆ ಅಂತ. ಕವರ್ ಇಲ್ಲ ಅಂದರೆ ಬ್ಯಾಗ್ ಕೊಡ್ತಾರೆ. ಒಂದು ಹೆಲ್ಮೆಟ್ ಅಂತೂ ತೊಗೊಳ್ತೀವಿ, ಕವರ್ ಅಥವಾ ಬ್ಯಾಗಲ್ಲಿ ಯಾವುದಾದ್ರೂ ಪರ್ಚೇಸ್ ಮಾಡಿದೆ. ಗೈಸ್ ಹೆಲ್ಮೆಟ್ ಬಂದಿದೆ ನೋಡಿ, ಸ್ವರೂಪಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಹೆಲ್ಮೆಟ್. ಆ್ಯಂಡ್ ಇಲ್ಲಿ ಬ್ಯಾಗ್ ಕೊಟ್ಟಿದ್ದಾರೆ ಅಂಡ ಮ್ಯಾಟ್ರಿಕ್ಸ್. ಲೆಫ್ಟ್ ರೈಟ್ ಇಂಡಿಕೇಟರ್ ಪ್ರೆಸ್ ಮಾಡಿದ್ರೆ ಗಾಡಿ ಆಫ್. ಸೀಟ್ ಮತ್ತು ಪೆಟ್ರೋಲ್ ಟ್ಯಾಂಕ್ ತೆಗೆದು ಸಿ ಎಲ್ ಬರ್ತದೆ. ಇಲ್ಲಿ ಆಫ್ ಮತ್ತು ಆನು ಮಿಡ್ಲ್ ಇಡ್ದು ನಡುಗೆಟ್ಟು ಮೇಲ್ಗಡೆ ಪೆಟ್ರೋಲ್ ಟ್ಯಾಂಕ್ 5 ಲೀಟರ್ ಟ್ಯಾಂಕ್ ಇರ್ತೈತಿ. ಈಗ 1 ಲೀಟರ್ ಮೇಲೆ ಇರ್ತದೆ. ಅವಾಗ ಹಾಕೊಂಡು ಹೋಗಿ ಕೆಳಗೆ ಪ್ರೆಸ್ ಮಾಡಿದ್ರೆ ಸೀಟ್ ಓಪನ್. ಫಸ್ಟೇ ನಂಬರ್ ಬಿಡ್ತೇವೆ ಮಿಡ್ ಪ್ರೆಸ್ ಮಾಡಿದ್ರೆ ಲಾಕ್ ಮತ್ತು ಗಾಡಿ ಆಫ್. ಹ್ಯಾಂಡ್ ಫುಲ್ ಟೈಮ್ ಯಾರೇನಾಗಲ್ಲ. ಅದೊಂದು 10 ದಿನ ಕಾಲ್ ಮಾಡ್ತಾರೆ. 10 ದಿನ ಅದು ಬೀಲ್ ತೆಗಿ